ಸರ್ ನಮಸ್ಕಾರ. ನಮಸ್ಕಾರ. ಆ, ಇಲ್ಲಿ ಬರಕ್ಕಿಂತ ಮುಂಚೆ ನಿಮ್ಗೆ ಏನ್ ಪ್ರಾಬ್ಲಮ್ ಸರ್? ಏನ್ ಪ್ರಾಬ್ಲಮ್ ಇತ್ತು? ಇಲ್ಲಿ ಬರಕ್ಕಿಂತ ಮುಂಚೆ ಅಂದ್ರೆ ನಮ್ಗೆ ಇಲ್ಲಿ ಪೈನ್ ಇತ್ತು, ಹಿಪ್ ಹತ್ರ. ಹ್ಮ್ ಅಲ್ಲಿ ಒಂದೇ ಬಿತ್ತು, ಬೇರೆ ಕಡೆ ಪೈನ್ ಇರಲಿಲ್ಲ. ಹ್ಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 100 ಮೀಟರ್ಸ್ ವರೆಗೂ ನಡಿಬೋದಾಗಿತ್ತು ಅಷ್ಟೇ. ಅದ್ರ ಮೇಲೆ ಆಗ್ತಿರ್ಲಿಲ್ಲ. ಕೂತ್ಕೊಳ್ಳೇಬೇಕು. ಕೂತ್ಕೊಂಡು ಒಂದು 5 ನಿಮಿಷ ರೆಸ್ಟ್ ತಗೊಂಡು ಮತ್ತೆ ಇನ್ನು ಸ್ವಲ್ಪ ದೂರ ಹೋಗ್ಬೋದು ಅಷ್ಟು. ಆ ತರ ಇತ್ತು ಸಿಚುವೇಶನ್. ಇದು ಯಾವಾಗಿಂದ ಈ ತರ ಇತ್ತು ಸರ್? ಇದು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಇಂದ ಇತ್ತು. 6 ಮಂತ್ಸ್ ಇಂದ ಅದು ದಿನ ಜಾಸ್ತಿ ಆಗ್ತಾ ಹೋಯ್ತು. ಸರಿ. ಬೇರೆ ಕಡೆ ಇನ್ನು ಬೇರೆ ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ರಿ? ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೆ. ರೈಟ್ ಸರ್. ಈಗ ಈ ಒಂದು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಾಗ ನಿಮ್ಗೆ ರಿಸಲ್ಟ್ ಹೆಂಗಿತ್ತು? ಇಲ್ಲಿ ರಿಸಲ್ಟ್ ತಗೊಂಡ್ಮೇಲೆ, ಇಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ರಿಸಲ್ಟ್ ಹೆಂಗ್ ಅನ್ಸುತ್ತೆ? ಅಲ್ಲಿ ನಂಗೆ ರಿಸಲ್ಟ್ ಇರ್ಲಿಲ್ಲ. ಒಂದು 2 ಡೇಸ್ ಆತರ ಇದಾಗ್ತಾ ಇತ್ತು, ಮತ್ತೆ ಏನ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನನಗೊಂಥರ ಅದು ಬೇಜಾರಾಗೋಗ್ಬಿಡ್ತೀನಿ. ಎಲ್ಲಿ ಟ್ರೀಟ್ಮೆಂಟ್ ಆಗೋದು ಇಷ್ಟೇ ನನ್ನ ಲೈಫ್ ಅಂತಾನೆ ಅನ್ಕೊಂಡಿದ್ದೆ ನಾನು. ಸೊ ಕೊನೆಗೆ ನಾನು ಬ್ಯಾಂಗ್ಳೂರ್ ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ದೆ. ಸೊ ಆತರ ಇದ್ದಾಗ ನಮ್ MD ಸರ್ ಹತ್ರ ಹೋಗಿ ಪರ್ಮಿಷನ್ ತಗೋ, 2 ಮಂತ್ಸ್ ಲೀವ್ ಬೇಕಾಗುತ್ತೆ, ಈ ತರ ಸರ್ಜರಿ ಏನಾರ ಆದ ಇನ್ ಕೇಸ್. ಗೊತ್ತಿಲ್ಲ ನಂಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬ್ಯಾಂಗ್ಳೂರ್ ಹೋಗ್ಬೇಕು. ಮನೆಯಲ್ಲೂ ಸಿಕ್ಕಾಪಟ್ಟೆ ಪ್ರೆಷರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಯಾಕೆ ಮನೆಯಲ್ಲಿ ಈ ತರ ಪೇನ್ ಒಂದ್ಸಲ ಬ್ಯಾಂಗ್ಳೂರ್ ಹೋಗ್ಬಿಟ್ಟು ಬಹಳ ಸಫರ್ ಮಾಡ್ಬಿಟ್ಟಾರೆ. ಸ್ವಲ್ಪ ದೂರಕ್ಕೆ ಕೂರೋದು. ಅವ್ರು ಮನೇಲಿ ನೋಡಿ ಈ ತರ ಆದ್ರೆ ಆಗಲ್ಲ, ಫ್ಯಾಮಿಲಿ ಹೋದಾಗ ಆತರ ಆಯ್ತು. ಅವರೆಲ್ಲ ಫಾಸ್ಟ್ ಹೋಗ್ತಾ ಇದಾರೆ, ನನ್ಗೆ ಆಗ್ತಾ ಇಲ್ಲ. ಅವ್ರ ಜೊತೆ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅವ್ರೊಟ್ಟಿಗೆ ಹೋಗಕ್ಕೆ. ಸೊ ಈ ತರ ಆದ್ರೆ ಆಗಲ್ಲ, ನೀನ್ ಏನಾರ ಒಂದು ಡಿಸಿಷನ್ ತಗೊಳ್ಳೇಬೇಕು. ಬಳ್ಳಾರಿ ಸೆಟ್ ಆಗಿಲ್ಲ, ನೀನ್ ಮತ್ತೆ ಬ್ಯಾಂಗ್ಳೂರ್ ಹೋಗೋದು ಬೆಟರ್ ಅಂತ ಹೇಳಿ. ಸೊ ಇಲ್ಲಿ ಹೆಂಗ್ ಅನಿಸ್ತು ಬಂದಾಗ? ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಅನಿಸ್ತು? ನಾನು ಅವೆರಡು ನೋಡಿದ್ನಲ್ಲ, ಸರಿ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ಅದೇ ಇದ್ರ ಮೇಲೆ ಬಂದಿದ್ದೆ. ಬಟ್ ಹೋಪ್ಸ್ ಇರ್ಲಿಲ್ಲ ನನಗೆ. ಹೋಪ್ಸ್ ಅಂತ ಬಂದಿದ್ದೇನಂದ್ರೆ ಒಂದು 15 ಡೇಸ್ ಆದ್ರೂ ನಂಗೆ ಸ್ವಲ್ಪ ಅದೇ ತರ ಇತ್ತು ಪೇನ್. ನೀವು 21 ಡೇಸ್ ಆದ್ಮೇಲೆ ವಾಕ್ ಮಾಡ್ಬೇಕು. ನಂಗೆ ಇದ್ದಿದ್ದು ಪ್ರಾಬ್ಲಮ್ ವಾಕ್ ಮಾಡಿದಾಗ ಗೊತ್ತಾಗೋದು. ಸೊ ರೆಸ್ಟ್ ಅಲ್ಲಿ ಇದ್ದಾಗ ಏನು ಗೊತ್ತಾಗ್ತಿರ್ಲಿಲ್ಲ. ನೀವು 21 ಡೇಸ್ ಹೇಳಿದ್ರೆ ನನಗೂ ಒಂದ್ ಸ್ವಲ್ಪ ಇತ್ತು, ಡೌಟ್ ಅಲ್ಲಿ ಇತ್ತು, ಏನಪ್ಪ ಇಲ್ಲಿ ಬಂದ್ರೆ ನಿಮ್ಗೆ ಆಯ್ತಲ್ಲ ಅನ್ನೋ ತರ ಇತ್ತು. ಸೊ ನಮ್ ರಿಲೇಟಿವ್ ಒಬ್ರು ಇಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ಹೇಳಿದ್ದೇನಂದ್ರೆ, ಇಲ್ಲ ನಿಮಗೆ ಪೇಷನ್ಸ್ ಬೇಕು, ಒಂದು ಮಿನಿಮಮ್ ಒಂದು 25 ಡೇಸ್ ನಿಮ್ ಪೇಷನ್ಸ್ ಇಂದ ಇದ್ರೆ ಗ್ಯಾರಂಟಿ ಕ್ಯೂರ್ ಆಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ವೇಟ್ ಮಾಡೋಣ, ಕಂಟಿನ್ಯೂ ಮಾಡೋಣ ಟ್ರೀಟ್ಮೆಂಟ್. ಮಧ್ಯದಲ್ಲಿ ಬ್ರೇಕ್ ಮಾಡ್ಬೇಕಂತಾನೆ ಇದ್ದೆ. 15 ಡೇಸ್ ಆದ್ರೂ ಸೊ ನನ್ಗೇನಂತ ರಿಸಲ್ಟ್ ಅನ್ನಿಸ್ತಿಲ್ಲ. ಸೊ ಅದು ಹಂಗೆ ಇತ್ತು, ಇದು ಹಂಗೆ ಆಯ್ತು, ಬೇರೆ ಆಪ್ಷನ್ ಇಲ್ಲ ಅಂತ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾಯ್ತು. ಸರಿ ನೋಡೋಣ ಇನ್ನೊಂದು 10 ಡೇಸ್ ಅಲ್ಲಿ ಏನಿರುತ್ತೆ ಡಿಫ್ರೆನ್ಸ್ ಅಂತೇಳಿ ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ಅದಾದ್ಮೇಲೆ 21 ಡೇಸ್ ಆದ್ಮೇಲೆ ನೀವು ವಾಕ್ ಮಾಡಕ್ ಹೇಳಿದ್ರೆ 1-2 ಡೇಸ್ ಸ್ವಲ್ಪ ಇದು ಡಿಸ್ಟರ್ಬ್ ಆಯ್ತು. ಆಮೇಲೆ 4th ಡೇ ಇಂದ ನಾನು ಫುಲ್ ಕ್ಲಿಯರ್ ಆಗುತ್ತೆ. ಸೊ ಅವಾಗ ನನಗೆ ಕಾನ್ಫಿಡೆನ್ಸ್ ಫುಲ್ ಬಂತು. ಸೊ ಕಂಟಿನ್ಯೂ ಮಾಡೋಣ, ಎಲ್ಲಿ ಬೇರೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ. ಸೊ ಅವತ್ತಿಂದ ಇವತ್ತುವರೆಗೆ ಏನ್ ಡೇ ಬೈ ಡೇ ಏನೇನ್ ಇಂಪ್ರೂವ್ಮೆಂಟ್ ಆಯ್ತು ನಿಮ್ಗೆ? ಅದೇ ಫಸ್ಟ್ ನೀವು ವಾಕ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ರಲ್ಲ, ಫಸ್ಟ್ ಡೇ ಒಂದ್ 2 ರೌಂಡ್ ಪಾರ್ಕಲ್ಲಿ ಮಾಡಿರ್ತೈತೆ. ಸ್ವಲ್ಪ ಪೇನ್ ಬರ್ತಿತ್ತು, ಕೂತ್ಕೊಂಡು ಮತ್ತೆ ನೆಕ್ಸ್ಟ್ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ 2 ರೌಂಡ್. ಸೆಕೆಂಡ್ ಡೇ ಮತ್ತೆ 3 ರೌಂಡ್ಸ್ ಇದೆ ಡೆವಲಪ್ಮೆಂಟ್ ಆಯ್ತು. ಅದಾದ್ಮೇಲೆ 3rd ಡೇ 5 ರೌಂಡ್ಸ್ ವರೆಗೂ ನಂಗೆ ಪೇನ್ ಬರ್ತಿರ್ಲಿಲ್ಲ. 5th ಡೇ ಇಂದ ನನಗೆ ರೆಗ್ಯುಲರ್ ಆಗಿ ಒಂದು 10 ರೌಂಡ್ಸ್ ವರೆಗೂ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಆರಾಮ್ಸೆ ಒಂದು 4 ಕಿಲೋಮೀಟರ್ಸ್ ವರೆಗೂ ನಡೀತೀನಿ. ವಾಕಿಂಗ್ ಜೊತೆಗೆ ಇದಕ್ಕೆ ಮುಂಚೆ ಏನಾದ್ರು ಬೇರೆ ಆಕ್ಟಿವಿಟಿ ಏನಾದ್ರು ಪ್ರಾಬ್ಲಮ್ ಬರ್ತಾ ಇತ್ತಾ, ಅಥವಾ ಇವಾಗ ಹೆಂಗಿದೆ? ಬೇರೆ ಆಕ್ಟಿವಿಟಿ ಏನಾದ್ರು ವ್ಯಾಯಾಮ ಆಗ್ಲಿ, ಏನಾದ್ರು ಕೆಲಸ ಮಾಡೋದಾಗ್ಲಿ ಅಥವಾ ಟ್ರೈ ಮಾಡೋದಾಗ ಹೆಂಗ್ ಅನ್ಸುತ್ತೆ? ಅಂದ್ರೆ ನಂಗೆ ನಡೆಯೋದೇ ಮೇಜರ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನೆಲ್ಲ ನಿಲ್ಲಿಸ್ಬಿಟ್ಟಿದೆ. ಫಸ್ಟ್ ಯೋಗ ಮಾಡ್ತಾ ಇದ್ದೆ. ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾನು ನಿಲ್ಲಿಸ್ಬಿಟ್ಟಿದೆ. ವಾಕಿಂಗ್ ನಿಲ್ಲಿಸ್ಬಿಟ್ಟಿದೆ. ಸೊ ವೆಯ್ಟ್ ಗೇನ್ ಆಯ್ತು ಆ ಟೈಮಲ್ಲಿ. ಸೊ ಮನೇಲಿ ಒಂಥರ ಕನ್ಫ್ಯೂಷನ್ ಸಿಚುವೇಶನ್, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದು. ಇಲ್ಲಿ ಬಂದಿದ್ದು ಬಹಳ ಒಳ್ಳೇದಾಯ್ತು. ನನಗೆ ರೆಫರ್ ಮಾಡಿದ್ ನಮ್ಮ MD ಸರ್, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದೆ ಲಾಸ್ಟ್ ಟೈಮ್. ನೀವು ರೆಫರ್ ಮಾಡಿದ್ರೆ ನನ್ನ ಸಿಚುವೇಶನ್ ಏನಾಗ್ತಿದೆ ಗೊತ್ತಿಲ್ಲ. ಆಲ್ರೆಡಿ ಒಂದ್ಸಲಿ ಸರ್ಜರಿ ಆಗಿತ್ತು. ನಾನು ಸಫರ್ ಮಾಡಿದ್ದೀನಿ 1.5 year. ನಾನು ಬೆಡ್ ಅಲ್ಲೇ ಇದ್ದೆ. ಅದು ಅಗೈನ್ ಸರ್ಜರಿ ಅಂದ್ರೆ ನನ್ಗೆ ಏನೋ ಒಂಥರ ನನ್ನ ಲೈಫ್ ಹಿಂಗಾಗೋಯ್ತಲ್ಲ ಅನ್ನೋ ತರ ಇತ್ತು. ಅವ್ರ ಸರ್ ಏನಾದ್ರು? ಸರ್ ಅದೇ ನಾನು ಹೇಳಿದ್ನಲ್ಲಪ್ಪ, ಅವರೇ ಹೇಳಿದ್ದು, ಯಾವ ಬೆಂಗಳೂರು ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ನೀನ್ ಫಸ್ಟ್ ಅಲ್ಲಿ ಹೋಗು, ನಿಮ್ಗೇನು ಲೀವ್ ಬೇಕಾ ನಾನು ಕೊಡ್ತೀನಿ, ಫಸ್ಟ್ ಅಲ್ಲಿ ಹೋಗು. ಸೆಟ್ ಆಗಿಲ್ಲ ಅಂದ್ರೆ ಆಮೇಲೆ ಬೇರೆ ಯೋಚನೆ ಮಾಡಿ ನೀನು ಹೋಗು, ಫಸ್ಟ್ ಹೋಗು. ಅವ್ರ ಫೋರ್ಸ್ ಮೇಲೆ ನಾನು ಬಂದಿದ್ವಿ. ಓವರ್ ಆಲ್ ನಮ್ಮ ಟ್ರೀಟ್ಮೆಂಟ್ ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಸರ್, ಪಾಸಿಟಿವ್ ಆಗಿದೆ. ಸೊ